ಸೊ ಹಲೋ ಫ್ರೆಂಡ್ಸ್, ಇವಾಗ ನಾವು ಯಾವ ಗೇಮ್ ಮಾಡ್ತಾ ಇದ್ದೀವಿ ಅಂದರೆ ಕ್ರಾಫ್ಟ್ಮ್ಯಾನ್ 4. ಲಾಸ್ಟ್ ಸಂಡೇ ನಾವು ಡೋರಿಮಾನ್ ಆಡಿದ್ವಿ. ಡೋರಿಮಾನ್ ಅಂದರೆ ಹಾರರ್ ಡೋರಿಮಾನ್. ಆ ವಿಡಿಯೋ ಕೂಡ ನಮ್ಮ ಚಾನಲ್ ಇರುತ್ತೆ, ನೋಡ್ಕೊಳ್ಳಿ. ಆದರೆ ಇವತ್ತು ನಾವು ಹಾರರ್ ಗೇಮ್ ಅಲ್ಲ, ಒಂದು ಕ್ರಾಫ್ಟ್ಸ್ಮ್ಯಾನ್ ಅನ್ನೋ ಒಂದು ಗೇಮ್ ಆಡ್ತೀವಿ. ಇದು ಬಂದು ಮೈನ್ಕ್ರಾಫ್ಟ್ ಅಂತ ಒಂದು ಗೇಮು. ಈ ಗೇಮಲ್ಲಿ ಸೇಮ್ ಮೈನ್ಕ್ರಾಫ್ಟ್ ಥರನೇ ಇರುತ್ತೆ, ಬೇರೆ ಏನು ಫೀಚರ್ಸ್ ಇಲ್ಲ. ಆದರೆ ಮಾಡ್ ಬಂದು ಸ್ವಲ್ಪ ಫ್ರೀಯಾಗಿ ಸಿಗುತ್ತೆ, ಅದು ನೆಕ್ಸ್ಟು ವೀಡಿಯೋಲ್ಲಿ ನಾವು ಪ್ಲೇ ಮಾಡೋಣ. ಇದು ನಾನು ಒಂದು 1 ಇಯರ್ ಮುಂಚೆ ಪ್ಲೇ ಮಾಡಿದ್ದೀನಿ, ಆದರೆ ಈ ಥರ ಇದ್ದಿಲ್ಲ. ಅದರದ್ದು ಸ್ಕ್ರೀನ್ ಪೇಜು ಫಸ್ಟ್ ಪೇಜ್ ಈ ಥರ ಇದ್ದಿಲ್ಲ, ಬೇರೆ ಥರ ಇತ್ತು. ಆದರೆ ಗೇಮ್ ಒಳಗಡೆ ಸೇಮ್ ಅದೇ ಥರ ಇರ್ತೀನಿ ಅಂತೀನಿ. ಓಕೆ, ನಾವು ಹೋಗೋಣ. ಈ ಗೇಮ್ ನಾನು ಆಡಿದ್ರಿಂದ ನನಗೆ ಐಡಿಯಾ ಬಂತು, ಈ ಗೇಮು ನಾವು ಪ್ಲೇ ಮಾಡಿ ಯೂಟ್ಯೂಬ್ ಚಾನಲ್ ವೀಡಿಯೋ ಹಾಕೋಣ ಅಂತ. ಓಕೆ, ನೋಡಿ, ಸೇಮ್ ಮೈನ್ಕ್ರಾಫ್ಟ್ ಥರನೇ ಆಗ್ತಾಯಿದೆ. ಹೊರಗಡೆ ಹೋದ್ರೂ ಮೈನ್ಕ್ರಾಫ್ಟ್ ಥರನೇ ಇರುತ್ತೆ. ಓಕೆ, ಕ್ರಾಫ್ಟ್ಸ್ಮ್ಯಾನ್ ನಮಗೆ ಸ್ಟೀವ್ ಕ್ಯಾರೆಕ್ಟರ್ ಕೊಟ್ಟವ್ರೆ. ಸ್ವಲ್ಪ ನೋಡಿ, ಇದೆ ಸ್ಟೀವ್ ಕ್ಯಾರೆಕ್ಟರ್. ಆದರೆ ಸ್ವಲ್ಪ ಪ್ಲೇಯರ್ಸ್ಗೆ ಓಪನ್ ಮಾಡಿದ ಮೇಲೆ ಗರ್ಲ್ ಕ್ಯಾರೆಕ್ಟರ್ ಕೊಟ್ಬಿಡ್ತಾರೆ. ಅದನ್ನು ನಾವು ನೆಟ್ ಆನ್ ಮಾಡಿ ಚೂಸ್ ಮಾಡ್ಕೋಬೇಕು. ಸೊ ಅದು ನಮಗೇನು ಇದಿಲ್ಲ. ಓಕೆ, AR ಗೇಮಿಂಗ್ ನಾನು ಫಸ್ಟೇ ಮಾಡಿಕ್ಕಿದೆ, ಯಾಕಂದರೆ ವಿಡಿಯೋ ಸ್ಟಾರ್ಟ್ ಲೇಟ್ ಆಗಬಾರ್ದು ಅಂತ. ಈ ವಿಡಿಯೋ ಒಂದು 10 ಮಿನಿಟ್ಸ್ 20 ಮಿನಿಟ್ಸ್ ಎತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಿಂದ ಎಲ್ಲ ಫಸ್ಟೇ ಅಡ್ವಾನ್ಸಾಗಿ ಮಾಡಿಕ್ಕಿದ್ದೀನಿ, ಕಂಟ್ರೋಲೆಲ್ಲ ಮಾಡಿಕ್ಕಿದ್ದೀನಿ. ಆದರೆ ನಿಮ್ಗೆ ಯಾವ ಕಂಟ್ರೋಲು ಜಾಯ್ಸ್ಟಿಕ್ ಥರ ಬೇಕಾ ಹೆಂಗಂದ್ರೂ ಅದು ಒಂದು ನೀವು ಗೇಮ್ ಡೌನ್ಲೋಡ್ ಮಾಡಿದ್ಮೇಲೆ ಒಂದು ವರ್ಲ್ಡ್ ಕ್ರಿಯೇಟ್ ಮಾಡ್ತೀರಲ್ಲ, ಆವಾಗ ಕೇಳುತ್ತೆ, ಆವಾಗ ನೀವು ಬಂದು ಹೋಗ್ಬಿಟ್ಟು ಮಾಡ್ಕೋಬೋದು. ಓಕೆ, ಬಿಲ್ಡಿಂಗ್ ಟೆರೇನ್. ಓಕೆ, ಟೆರೇನ್ ಬಿಲ್ಡ್ ಆಗ್ತಾ ಇದೆ, ರಿಸೋರ್ಸಸ್ ಬಿಲ್ಡ್ ಆಗ್ತಾ ಇದೆ. ಓಕೆ ಫ್ರೆಂಡ್ಸ್, ಇವಾಗ ನಾವು ಸ್ನೋ ವರ್ಲ್ಡ್ ಒಳಗಡೆ ಬಂದಿದ್ದೀವಿ. ಸ್ವಲ್ಪ ಕ್ಯಾಮ್ರಾ ಅಡ್ಜಸ್ಟ್ಮೆಂಟ್, ಯಾಕಂದರೆ ಜಾಯ್ಸ್ಟಿಕ್. ಓಕೆ, ನಾವು ಏನು ಮಾಡಬೇಕಂದ್ರೆ ಫುಡ್ ರೆಡಿ ಮಾಡಬೇಕು. ಫುಡ್ಡು ಮತ್ತು ಬೆಡ್ ರೆಡಿ ಮಾಡಬೇಕು. ಬೆಡ್ ರೆಡಿ ಮಾಡಬೇಕಂದ್ರೆ ನಮಗೆ ಶೀಪ್ ಬೇಕಾಗುತ್ತೆ. ಆದರೆ ಓಕೆ, ಈ ವುಡ್ಡನ್ನ ನಾವು ಮೈನ್ ಮಾಡೋಣ. ನನಗೆ ಮೈನ್ಕ್ರಾಫ್ಟ್ ಹೆಂಗೆ ಆಡೋದನ್ನು ಗೊತ್ತು ನೋಡಿ. ಇದು ಬಂದು ನನಗೆ ಏನೇನು ಬೇಕು ಅಂತ ಗೊತ್ತಾಯಿತು ನೋಡಿ. ಸೇಮ್ ಸಿಮಿಲರ್ ಮೈನ್ಕ್ರಾಫ್ಟ್ ಥರನೇ ಐತಿದು. ಎಲ್ಲ ಪ್ರಾಡಕ್ಟು ಅದೇ ಥರ ಇರುತ್ತೆ, ವಸ್ತು ಎಲ್ಲ ಹಿಂಗೆ. ಓಕೆ, ಇದನ್ನು ತಿರ್ಗಾ ಮಾಡೋಣ. ಓಕೆ, ಮೈನ್ ಮಾಡೋಕ್ಕೆ ಟೈಮ್ ಆಗ್ತಾಯಿದೆ. ಓಕೆ, ಸೊ ಇಲ್ಲಿಂದ ನಾವು ನೋಡೋಣ ಎಲ್ಲಾದರೂ ವಿಲೇಜ್ ಏನಾದರೂ ಐತಾ ಅಂತ. ಈ ಗೇಮಲ್ಲಿ ಮೈನ್ಕ್ರಾಫ್ಟಲ್ಲಿ ಈಸಿಯಾಗಿ ವಿಲೇಜ್ ಸಿಕ್ಕೋ ಥರ ಈ ಸ್ನೋ ವರ್ಲ್ಡಲ್ಲಿ ಮಾತ್ರನೇ ನಮ್ಗೆ ವಿಲೇಜ್ ಸಿಗುತ್ತೆ. ಆದರೆ ನಾರ್ಮಲ್ ವರ್ಲ್ಡ್ ಇರುತ್ತಲ್ಲ, ಅದರಲ್ಲಿ ಏನಂದ್ರೂ ನಮ್ಗೆ ವಿಲೇಜಸ್ ಸಿಗಲ್ಲ. ಮೈ ಗಾಡ್, ಝಾಂಬಿ ಸೌಂಡ್ ಕೇಳಿಸ್ತು. ಓಕೆ, ಓಷನ್ ಐತಲ್ಲಿ. ಓಕೆ, ಅಲ್ಲಿ ಹೋಗ್ಬಿಟ್ಟು ನಾವು ಕ್ರಾಫ್ಟಿಂಗ್ ಟೇಬಲ್ ಮಾಡೋಣ. ಓಕೆ, ಕ್ರಾಫ್ಟಿಂಗ್ ಟೇಬಲ್ ಹೆಂಗೆ ಮಾಡೋದಂದರೆ ಇಲ್ಲಿ ಐತಲ್ಲ, ಇಲ್ಲಿ ಇದು ಈ 3 ಡಾಟ್ ಐತಲ್ಲ, ಇದನ್ನು ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ವುಡ್ ಇರುತ್ತೆ. ಈ ಕ್ಯಾಮ್ರಾ ಅಡ್ಜಸ್ಟ್ ಇಲ್ಲಿ ವುಡ್ ಇರುತ್ತೆ. ಈ ವುಡ್ಡನ್ನ ಪ್ರೆಸ್ ಮಾಡಿದ್ರೆ ಪ್ಲ್ಯಾಂಕ್ ಥರ ಇರುತ್ತೆ. ಇದನ್ನು ಪ್ರೆಸ್ ಮಾಡಿದ್ರೆ 4 ಪ್ಲ್ಯಾಂಕ್ಸ್ ಬರುತ್ತೆ. 4 ಪ್ಲ್ಯಾಂಕ್ಸ್ ಸಾಕು. ಇಲ್ಲಿ ಕ್ರಾಫ್ಟಿಂಗ್ ಟೇಬಲ್ ಥರ ಒಂದು ಬಾಕ್ಸ್ ಆಗೈತಲ್ಲ, ಇದನ್ನು ಪ್ರೆಸ್ ಮಾಡಿದ್ರೆ ನಮಗೆ ಕ್ರಾಫ್ಟಿಂಗ್ ಟೇಬಲ್ ಸಿಗುತ್ತೆ. ಓಕೆ, ಇದು ಗ್ಲಿಚ್ ಆಗೋಗೈತೆ. ಇದು ನಾವು ಒಂದು ಹೊಸ ರಿಸೋರ್ಸ್ ಕಂಡುಹಿಡಿದ ಮೇಲೇ ನಮಗೆ ಆಗೋದು. ಓಕೆ, ಅಲ್ಲಿ ಸ್ಟೋನ್ ಐತೆ. ಸ್ಟೋನ್ ಕಂಡುಹಿಡಿದ್ರೆ ಗ್ಲಿಚ್ ಹೋಗ್ಬಿಡುತ್ತೆ. ಸೊ ಗ್ಲಿಚ್ ಹೋಗ್ಬೇಕಂದ್ರೆ ಸ್ಟೋನ್ ರಿಸೋರ್ಸಸ್ ಏನು ಮಾಡೋಣ. ಓ ಸಾರಿ,
ನಾನೇ ತುಂಬ 1 ಇಯರ್ ಆಯಿತು ಅಂದಿದ್ದ ಮೇಲೆ ನಾನು ಮೈನ್ಕ್ರಾಫ್ಟ್ ವೀಡಿಯೋಸು ಜಾಸ್ತಿ ನೋಡೋಲ್ಲ. ಸೊ ನಾನು ಮರ್ತೋಗಿದ್ದೀನಿ ಹೆಂಗೆ ಮಾಡೋದು ಅಂತ. ಆದರೆ ಪ್ಲ್ಯಾಂಕ್ಸ್ ಮಾತ್ರ ನನಗೆ ಗೊತ್ತು. ಪ್ಲ್ಯಾಂಕ್ಸ್ ಮಾಡಬೇಕು. ಪ್ಲ್ಯಾಂಕ್ಸ್ ಮಾಡಿದ್ಮೇಲೆ ನಮ್ಮ ಹತ್ರ ಎಷ್ಟು ಐತೋ ಅಷ್ಟರಲ್ಲೂ ಪ್ಲ್ಯಾಂಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಸ್ಟಿಕ್ ಅಂತ ಇರುತ್ತೆ, ಇದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಆಮೇಲೆ ನೀವು ಅದೇ ಕ್ರಾಫ್ಟಿಂಗ್ ಟೇಬಲ್ ಹೋಗ್ಬಿಟ್ಟು ಒಂದು ಪಿಕಾಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಇದೇ ಪಿಕಾಕ್ಸ್, ಇದು ಒಂದು ತಗೊಂಡು ಮತ್ತು ಇವಾಗ ಇದನ್ನು ಹಿಂಗೆ ಇವಾಗ ನಾವು ಅದನ್ನು ಕಲ್ಲಲ್ಲಿ ಮೈನ್ ಮಾಡಿದ್ವಲ್ಲ ಅದೇ ಥರ ಇದ್ರಲ್ಲಿ ಮೈನ್ ಮಾಡಿದ್ರೆ ಕಲ್ಲು ಸಿಗುತ್ತೆ. ಆದರೆ ಅವಾಗೂ ಗಿಚ್ಚೋಗಿಲ್ಲ. ಓಕೆ, ಗಿಚ್ಚೋಗಿಲ್ಲ ಅಂದರೆ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಸರಿ, ಏನು ದೊಡ್ಡ ಪ್ರಾಬ್ಲಮ್ ಆಗಿರಲ್ಲ ನಮ್ಗೆ ಗೇಮ್ ಆಡುವಾಗ. ಶೀಪು ಇಲ್ಲಿ ಸಿಗಲ್ಲ, ನಾವು ಗ್ರಾಸ್ ಲ್ಯಾಂಡ್ಸ್ಗೆ ಹೋಗ್ಬೇಕು. ಗ್ರಾಸ್ ಲ್ಯಾಂಡ್ಸ್ಗೆ ಹೋದರೆ ತುಂಬ ಶೀಪ್ ಇರುತ್ತೆ, ಆದರೆ ಇಲ್ಲಿ ಸಿಗೋದೇ ಇಲ್ಲ. ಓಕೆ, ಅಂದರೆ ನೈಟ್ ನಾವೇ ಸರ್ವೈವ್ ಮಾಡಬೇಕು. ಈ ಒಂದು ನೈಟ್ ಸರ್ವೈವ್ ಮಾಡಿಬಿಟ್ರೆ ಸಾಕು. ಈ ಕ್ಯಾಮ್ರಾ ಅಡ್ಜಸ್ಟ್ ಮಾಡೋದೇ ತುಂಬ ಕಷ್ಟ ಆಗ್ತೈತೆ ಫ್ರೆಂಡ್ಸ್. ಓಕೆ, ಇವಾಗ ಕ್ರಾಫ್ಟಿಂಗ್ ಟೇಬಲಲ್ಲಿ ಹೋಗಿ ಇಲ್ಲಿ ನೋಡಿ, ಇದು ಸ್ಟೋನ್ ಸ್ವಾರ್ಡ್. ಇದರಲ್ಲಿ ನಾವು ಜಾಂಬಿಕ್ ಸ್ಕೆಲಿಟನ್ ಎಲ್ಲ ಬರುತ್ತೆ, ಇದು ಮೈನ್ಕ್ರಾಫ್ಟ್ ಆದ್ದರಿಂದ. ಸೊ ಅದನ್ನು ನಾವು ಒಂದು ಆ್ಯಕ್ಸು, ಒಂದು ಪಿಕ್ಯಾಕ್ಸ್, ಒಂದು ಸ್ಟೋನ್, ಈ ಎಲ್ಲ ಟೂಲ್ಸು ವುಡ್ಡಲ್ಲೂ ಇರುತ್ತೆ, ಆದರೆ ಸ್ಟೋನು ವುಡ್ಗಿಂತ ಪವರ್ ಇರುತ್ತೆ. ವಾವ್, ಸಖತ್ತಾಗೈತೆ. ಆದರೆ ಅಲ್ಲಿ ಹೋಗುವಾಗ ಆ ನೀರಲ್ಲಿ ಮುಳುಗೋಗ್ತೀನಿ ಅನಿಸುತ್ತೆ. ಒಂದು ಟೈಮ್ ಟ್ರೈ ಮಾಡೋಣ. ಸೊ ಇದು ಅಲ್ಲಿ ಡಾಗ್ ಇದೆ. ಈ ಗೇಮಲ್ಲಿ ಡಾಗ್ನ ನೀವು ಅಟ್ಯಾಕ್ ಮಾಡೋದು ಆ ಥರ ಏನಾದರೂ ಮಾಡಿಬಿಟ್ರಂದರೆ ನಿಮ್ಮನ್ನು ಅದು ಎಲ್ಲೋದ್ರೂ ಬಿಡಲ್ಲ, ಅಟ್ಟಾಯಿಸ್ಕೊಂಡು ಹೊಡೆಯುತ್ತೆ. ಸೊ ಈ ಗೇಮಲ್ಲಿ ನೀವು ಡಾಗ್ನ ನೋಡಿದ್ರೆ ಅದನ್ನು ಹೊಡೆಯೋದು ಏನು ಮಾಡಬೇಡ್ರಿ. ಒಂದು ಸ್ಕೆಲಿಟನ್ ನೋಡಿದ್ರೆ ಬೋನ್ಸ್ ಸಿಗುತ್ತೆ. ಆ ಬೋನ್ಸಲ್ಲಿ ಒಂದು ಫೀಡ್ ಮಾಡಿದ್ರೆ ಇದು ನಮಗೆ ಪೆಟ್ಟಾಗಿ ಹೋಗುತ್ತೆ. ಆದರೆ ಹೊಡಿಯೋಕ್ಕೆ ಮಾತ್ರ ಹೋಗ್ಬೇಡ್ರಿ, ಪಕ್ಕ ಜಾಸ್ತಿ ನಾಯಿ ಇರುತ್ತೆ. ಈ ಗೇಮಲ್ಲಿ ಒಂದೇ ನಾಯಿ ಇರೋದೇ ಇಲ್ಲ, ಪಕ್ಕದಲ್ಲಿ ಜಾಸ್ತಿ ನಾಯಿ ಇರುತ್ತೆ. ಸೊ ನೀವು ಅದನ್ನು ಏನಾದರೂ ಹೊಡಿಯೋಕ್ಕೆ ಮಾತ್ರ ಹೋಗ್ಬಿಟ್ರೆ ಅಂದರೆ ಪಕ್ಕ ಕಚ್ಚಿ ಸಾಗುತ್ತೆ. ಸೊ ಈ ಗೇಮ್ ಆಟಾಡುವಾಗ ಸ್ವಲ್ಪ ನಾಯಿ ಹತ್ರ ಹುಷಾರಾಗಿರ್ರಿ. ಓಕೆ, ಇಲ್ಲಿ ಕೋಲ್ ಐತೆ. ಕೋಲ್ ಅಂದರೆ ಆ ಕೋಲಲ್ಲ, ಇದು ಒಂದು ಚಾರ್ಕೋಲ್ನ ಮೈನ್ ಮಾಡೋಣ. ನೋಡಿ, ಇವಾಗ ಒಂದು XP ಥರ ಒಂದು ಥರ ಸಿಗ್ತೈತೆ ನೋಡಿ, ಈ ಥರ ಲೈಟು. ಈ ಲೈಟು ಬಂದು ನಾರ್ಮಲ್ ಲೈಟ್ ಅಲ್ಲ, ಇದೊಂದು XP. ನೀವು ಇವಾಗ ಒಂದು ಎನ್ಚಾಂಟಿಂಗ್ ಟೇಬಲ್ ಅಂತ ಇರುತ್ತೆ, ಆ ಎನ್ಚಾಂಟಿಂಗ್ ಟೇಬಲ್ನ ನೀವು ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ಟೂಲ್ಸ್ನ ಇಕ್ಕಿ, ಮತ್ತು ನಿಮ್ಮ ಹತ್ರ ಒಂದು ಇರುತ್ತೆ ಬ್ಲೂ ಕಲರ್ ಆಗಿ, ಅದು ಇಕ್ಬಿಟ್ಟು ಆಮೇಲೆ ನಿಮ್ಮ ಹತ್ರ ಎಷ್ಟು XP ಐತೋ ಅಷ್ಟು ಬಂದು ಅದನ್ನು ಪವರ್ ಮಾಡ್ಕೋಬೋದು. ಮ್ಯಾಜಿಕಲ್ ಪವರ್ಸ್ನ ಅದ್ರ ಮೇಲೆ ಯೂಸ್ ಮಾಡ್ಕೋಬೋದು. ಸೊ ಇವಾಗ ನಿಮ್ಮ ಹತ್ರ ಒಂದು ಸ್ವಾಡ್ ಐತಂದರೆ ಆ ಸ್ವಾಡ್ಗೆ ಅಗ್ನಿದು ಶಕ್ತಿ ಬಂದುಬಿಡುತ್ತೆ. ಆ ಥರ ಎಲ್ಲ ನೀವು ಬೇಕಾದರೆ ಮಾಡ್ಕೋಬೋದು. ಸೊ ಅದಕ್ಕೆ ನಾವು ಆ ಎನ್ಚಾಂಟಿಂಗ್ ಟೇಬಲ್ ಬಂದು ನಮಗೆ ಬೇಕಾಗುತ್ತೆ. ಸೊ ಅದನ್ನು ನಾವು ಮೇಲೆ ಬರೋ ನೆಕ್ಸ್ಟ್ ಪಾರ್ಟ್ಸಲ್ಲಿ ಅಲ್ಲಿ ಜಾಸ್ತಿ ಬ್ಲೂ ಕಲರ್, ಅದ್ರ ಹೆಸರೇ ನಾನು ಮರ್ತೋಗಿದ್ದೀನಿ. ಅದು ಬಂದು ನಿಮಗೆ ಸಿಕ್ತಂದರೆ ಅದು ನೀವು ಎತ್ತಿಕ್ಕೊಳ್ಳಿ. ಓಕೆ, ಡೈಮಂಡ್, ಈ ಗೇಮಲ್ಲಿ ಡೈಮಂಡ್ ತುಂಬ ರೇರ್. ಆ ಡೈಮಂಡಿಂದ ನಾವು ಜಾಸ್ತಿ ಇದೆಲ್ಲ ಮಾಡ್ಬೋದು. ಮತ್ತು ಈ ಗೇಮಲ್ಲಿ ಸೇಮ್ 3 ಬಾಸ್ ಇದ್ದಾರೆ, ವಿದರ್ ಮತ್ತು ವಾರ್ಡನ್ ಆಮೇಲೆ ಎಂಡರ್ ಡ್ರ್ಯಾಗನ್. ಈ 3 ಬಾಕ್ಸ್ನ ನಾವು ಸಾಯಿಸಬೇಕು. ಆವಾಗ ಎಂಡರ್ ಡ್ರ್ಯಾಗನ್ ಅದನ್ನು ನಾವು ಸಾಯಿಸ್ಬಿಟ್ರೆ ಈ ಗೇಮ್ ಆಗೋಗುತ್ತೆ. ಆದರೆ ಆವಾಗ ಕೂಡ ನೀವು ಈ ಗೇಮ್ನ ಬೇಕಾದರೆ ಕಂಟಿನ್ಯೂ ಮಾಡ್ಬೋದು. ಎಲ್ಲ ಮೈನ್ಕ್ರಾಫ್ಟಲ್ಲಿ ಎಲ್ಲ ಗೇಮಲ್ಲೂ ಇದೇ ಥರ ಇರುತ್ತೆ. ಓಕೆ, ಮತ್ತು ಇವಾಗ ನಾವು ಎಲ್ಲಿ ಹೋಗೋಣ ಅಂದರೆ, ಇದು ಕಾಪರ್ ಯೂಸ್ಲೆಸ್, ನೀವು ಇದರಲ್ಲಿ ಏನು ಮಾಡೋಕ್ಕಾಗಲ್ಲ. ಒಂದು ಲೈಟ್ನಿಂಗ್ ರಾಡ್ ಅಂತಿರುತ್ತೆ,
ನೀವು ಈ ಗೇಮಲ್ಲಿ ಕರೆಂಟ್ ತೆಗಿಬೇಕಂದ್ರೆ ಅದರಿಂದ ತಕ್ಕೋಬೋದು. ಆದರೆ ಅದೇನು ಚಿಕನ್ ಹಂಟ್ ಮಾಡೋಣ ಚಿಕನ್ನ. ಓಕೆ, ಏನೂ ಇಲ್ಲ, ಹಂಟ್ ಮಾಡೋದು ತುಂಬ ಈಸಿ. ನೀವು ಹಿಂಗೆ ಮೈಂಡ್ ಮಾಡ್ತೀರೋ ಅದೇ ಥರ ಹೋಗ್ಬಿಟ್ಟು ಹಿಂಗೆ ಫಾಲೋ ಮಾಡೋದು ಕಷ್ಟ. ಓಕೆ, ಏಮ್ ಮಾಡಿಬಿಟ್ಟು ಅಷ್ಟೇ. ಇವಾಗ ಫಿದರ್ ಸಿಕ್ಕೈತೆ. ಈ ಫಿದರಿಂದ ನಾವು ಬಿಲ್ಲು ಬಾಣ ಕೂಡ ಮಾಡ್ಬೋದು. ಆ್ಯರೋಗೆ ಇದನ್ನು ನಾವು ಯೂಸ್ ಮಾಡ್ಕೋಬೋದು. ಓಕೆ, ಇದು ನಮ್ಗೆ ಬೇಕಾಗಿಲ್ಲ ಫ್ರೆಂಡ್ಸ್, ನಮಗೆ ಮೇಯ್ನ್ ಶೀಪೇ ಬೇಕು. ಅದರಿಂದ ಬೆಡ್ ಮಾಡಿದ್ರೆ ಒಂದು ನೈಟ್ನ ನಾವು ಸ್ಕಿಪ್ ಮಾಡ್ಕೋಬೋದು. ಆ ಥರ ಒಂದು ಬೆಡ್ ಇದ್ದರೆ ಇನ್ಫಿನಿಟಾಗಿ ನಾವು ಜಾಸ್ತಿ ತಪ್ಪಿಸ್ಕೋಬೋದು ನೈಟ್ಸಲ್ಲಿ. ಇದು ಸರ್ವೈವ್ ಮಾಡೋದು ತುಂಬ ಕಷ್ಟ. ಅದು ಇಲ್ದಿರ ನಾನು ವೀಡಿಯೋ ಕರೆಕ್ಟಾಗಿ ತೋರಿಸ್ಬೇಕಂತ ಜಾಯ್ಸ್ಟಿಕ್ ತುಂಬ ಕಷ್ಟವಾಗಿ ನಾನು ಇಟ್ಕೊಂಡಿದ್ದೀನಿ. ಓಕೆ, ಇವಾಗ 10 ಮಿನಿಟ್ಸ್ ಆಗೈತೆ ನೋಡಿ. ಆ ಫಾಕ್ಸು ಇವಾಗ ಚಿಕನ್ನ ಸಾಯಿಸ್ತೈತೆ. ನೋಡಿ ಫ್ರೆಂಡ್ಸ್, ನೋಡಿ ನಾಯಿ ಇದೆ ನೋಡಿ, ಕಣ್ಣೆಲ್ಲ ರೆಡ್ಡಾಗಿ ಹೋಗೈತೆ. ಈ ನರಿ ಈ ಉಲ್ಫ್ನ ಅಟ್ಯಾಕ್ ಮಾಡಿದ್ರಿಂದ ಈ ನಾಯಿ ಕಣ್ಣೆಲ್ಲ ರೆಡ್ ಆಗಿಬಿಟ್ಟು ಅದನ್ನು ಹೊಡಿಯೋಕೆ ಹೋಗ್ತೈತೆ. ಈ ಥರ ನಿಮ್ಮಿಂದ ನಾಯಿನ ಏಮ್ ಮಾಡಿ ಹೊಡಿಯೋಕ್ಕಾಗಲ್ಲ, ಯಾಕಂದರೆ ನಾಯಿ ತುಂಬ ಫಾಸ್ಟ್ ಇರುತ್ತೆ. ಆದರೆ ನಾಯಿ ನಿಮ್ಮನ್ನ ಸಾಯಿಸ್ಬಿಡುತ್ತೆ, ಯಾಕಂದರೆ ಅದು ನಿಮ್ಗಿಂತ ಫಾಸ್ಟ್ ಐತೆ. ಅದು ಇಲ್ದಿರ ಅದ್ರದ್ದು ಡ್ಯಾಮೇಜ್ ಸೂಪರಾಗಿರುತ್ತೆ. ಒಂದು 5 ಟೈಮ್ ಹೊಡೆದ್ರೆ ನಾವು ಸತ್ತೋಗ್ತೀವಿ. ಸೊ ಈ ವಿಡಿಯೋನ ಇವಾಗ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ನೆಕ್ಸ್ಟ್ ಪಾರ್ಟು ನಾಳೆನೇ ಹಾಕ್ಬಿಟ್ಟು ನಾನು ಟ್ರೈ ಮಾಡ್ತೀನಿ, ಯಾಕಂದರೆ ನಾಳೆ ಬಕ್ರೀದ್ ಅಂದರೆ ಲೀವ್ ಬಿಡ್ತಾರೆ. ಸೊ ಫ್ರೆಂಡ್ಸ್, ಬಾಯ್. ಈ ವಿಡಿಯೋನ ಇಲ್ಲಿ ಗಂಟ ನೋಡಿದವ್ರಿಗೆ ತುಂಬ ಥ್ಯಾಂಕ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. AR ಗೇಮಿಂಗ್ಗೆ ತುಂಬ ಸಪೋರ್ಟ್ ಮಾಡಿ.